ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕಾಶ್ಮೀರ ಕಣಿವೆಯಲ್ಲಿ ರಕ್ತ ಪ್ರವಾಹ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಗುಂಡಿನ ದಾಳಿ. 2 ಕನ್ನಡಿಗರು, ವಿದೇಶಿಯರು ಸೇರಿ 26 ಮಂದಿ ಹತ್ಯೆ. ಸೌದಿ ಅರೇಬಿಯಾಗೆ ಮೋದಿ ಭೇಟಿ. ಉಭಯ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಗೆ ಇನ್ನಷ್ಟು ಬಲ. ಮೇ 5ರಿಂದ ಸಿಇಟಿ ದಾಖಲೆ ಪರಿಶೀಲನೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯದ 29 ಕನ್ನಡಿಗರು ಪಾಸ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನ. 458 ಸ್ಥಳಗಳಲ್ಲಿ ತ್ಯಾಜ್ಯ ತೆರವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹೈಕೋರ್ಟ್ ಜಡ್ಜ್ಗಳ ವರ್ಗಕ್ಕೆ ವಿರೋಧ. ಕೊಲಿಜಿಯಂ ಶಿಫಾರಸು ಕೈಬಿಡಲು ಆಗ್ರಹಿಸಿ ವಕೀಲರ ಪ್ರತಿಭಟನೆ. ಯಶಸ್ವಿನಿ ಯೋಜನೆ ಚಿಕಿತ್ಸಾ ದರ 55% ಹೆಚ್ಚಳ. ದರ ಪರಿಷ್ಕರಣೆ ಬಗ್ಗೆ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ರಚಿಸಿದ್ದ ಸಮಿತಿ ಜೊತೆ ಸಿಎಂ ಸಭೆ. 69 ಹೊಸ ಚಿಕಿತ್ಸೆ ಸೇರ್ಪಡೆಗೆ ಶಿಫಾರಸು. ಭಾರತ ಗಡಿಯಲ್ಲಿ ಚೀನಾದಿಂದ 6 ಹೊಸ ವಾಯುನೆಲೆ. ಹಿಮಾಚಲ ಪ್ರದೇಶದ ಗಡಿಭಾಗದಲ್ಲಿ ಚೀನಾ ವಾಯುನೆಲೆ ನಿರ್ಮಾಣ. ಯುದ್ಧ ಸಿದ್ಧ ಸ್ಥಿತಿಯಲ್ಲಿ ಚೀನಾ ಪಡೆ. ಲಕ್ಷ ದಾಟಿದ ಬಂಗಾರ. ಒಂದೇ ದಿನ 3,000 ರೂಪಾಯಿ ಜಂಪ್. 24 ಕ್ಯಾರೆಟ್ನ 10 ಗ್ರಾಂಗೆ 1,01,500 ರೂಪಾಯಿಗಳು. ಏಪ್ರಿಲ್ 26ರಂದು ಪೋಪ್ ಫ್ರಾನ್ಸಿಸ್ ಅಂತ್ಯಕ್ರಿಯೆ.